ಒಪ್ಪಿನ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಸಿಂಚನ. ಇಲ್ಲಿ ಎಲ್ಲರೂ ನಿಂತ್ಕೊಂಡು ಮಾತಾಡ್ತಾ ಇರೋವಾಗ ಅವ್ನು ಮಾತ್ರ ಹಂಗೆ ಮೊಬೈಲಲ್ಲಿ ಇದಾನಲ್ಲ. ಇದೇ ಮೊಬೈಲ್ ನೋಡ್ಬೇಕು ಅನ್ನೋದಾದ್ರೆ ರೂಮ್ ಒಳಗಡೆ ಕೂತ್ಕೊಂಡು ನೋಡ್ಬೋದಲ್ಲ. ಅಲ್ಲ, ಏನ್ ನಿಮ್ ಉದ್ದೇಶ? ರೂಮಲ್ಲಿ ಕೂತ್ರೆ ಅಲ್ಲೂ ಕೂತ್ಕೊಳ್ಬೇಡಿ ಅಂತೀರಾ, ಹಾಲ್ ಬಂದ್ರೆ ಇಲ್ಲೂ ಇರ್ಬೇಡಿ ಅಂತೀರಾ. ಕೂತ್ರೆ ತಪ್ಪು, ನಿಂತೆ ತಪ್ಪು. ಹೋಗ್ಲಿ ನೀವೇ ಹೇಳ್ಬಿಡಿ ಎಲ್ಲಿರ್ಬೇಕು, ಹೇಗಿರ್ಬೇಕು ಅಂತ. ನೋಡು, ನನ್ನ ಮಾತುಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಏನೇನೋ ಮಾತಾಡಬೇಡ ನೀನು. ಈ ಕಾಲದಲ್ಲಿ ಒಳ್ಳೇದನ್ನ ಹೇಳೋದಕ್ಕೆ ಹೋದ್ರು ಜನ ಮೈ ಮೇಲೆ ಬರ್ತಾರೆ. ಒಳ್ಳೇದನ್ನ ಹೇಳಿ, ಆದ್ರೆ ಒಳ್ಳೆಯವ್ರಿಗೆ ಒಳ್ಳೇದನ್ನ ಹೇಳಕ್ ಬರ್ಬೇಡಿ. ನಮಗೂ ತುಂಬಾ ಚೆನ್ನಾಗ್ ಗೊತ್ತು ಯಾರ ಹತ್ರ ಹೇಗ್ ನಡ್ಕೋಬೇಕು ಅಂತ. ಸಿಂಚನ, ಯಾಕಮ್ಮ ಸಣ್ಣ ವಿಷಯನ ಹಿಂಗ್ ದೊಡ್ಡದಾಗಿ ಬೆಳೆಸ್ತಾ ಇದ್ಯಾ? ಆಯ್ತು, ಬಿಟ್ಬಿಡು. ಹೌದು ಮಾವ, ನಾನು ಏನೇ ಮಾತಾಡ್ರು ತಪ್ಪೆ. ಆದ್ರೆ ಇವ್ರೇನೇ ಮಾತಾಡ್ಲಿ ಎಲ್ಲ ಸರಿಯಾಗೇ ಇರುತ್ತೆ. ಅಂದ್ರೆ ಇವ್ರು ನಿಮ್ ಮನೆ ಮುದ್ದಿನ ಸೊಸೆ ಅಲ್ವಾ, ಎಲ್ರು ಸಪೋರ್ಟು ಇವ್ರಿಗೆ. ಓ, ಏನೋ ಮಾತಾಡ್ತಿದ್ರಿ ಅನ್ಸುತ್ತೆ. ಪಾಪ ಸಾಹೇಬರಿಗೆ ನಾವು ಏನ್ ಮಾತಾಡ್ತಿದ್ದೀವಿ ಅನ್ನೋ ಜ್ಞಾನ ಕೂಡ ಇಲ್ಲ. ಇದಕ್ಕೆ ಹೇಳಿದ್ದು. ಸಾರಿ, ಅದಕ್ಕೆ ಗೊತ್ತಾಗ್ಲಿಲ್ಲ, ಬಿಸಿ ಇದೆ. ನೀವು ಮಾತಾಡಿ. ಹರೀಶ, ಕಾಫಿ ಕುಡ್ಕೊಂಡು ಹೋಗು. ಆಮೇಲೆ ಬಂದು ಕುಡಿತೀನಿ ಅದಕ್ಕೆ. ನೋಡಿದ್ರ ಮಾವ, ಆಫೀಸ್ ಪೂಜೆಗೆ ನಿಮ್ಮನ್ನ ಕರೆದಿಲ್ಲ ಅನ್ನೋ ಒಂದು ಸಣ್ಣ ಬೇಜಾರು ಕೂಡ ಅವಳಲ್ಲಿಲ್ಲ. ಅವಳಿಗಿಲ್ಲ ಅಂದ್ರೆ ಹೋಗ್ಲಿ ಬಿಡಿ, ಅವನಿಗಾದ್ರೂ ಒಂದ್ ಸ್ವಲ್ಪ ಬೇಜಾರು ಬೇಡವಾ? ಏನೂ ಆಗೇ ಇಲ್ಲ ಅನ್ನೋ ತರ ಇದ್ದಾರೆ. ಮಾತೆತ್ತಿದ್ರೆ ಜಗಳಕ್ಕೆ ಬರ್ತಾರೆ. ಹೋಗ್ಲಿ ಬಿಡಮ್ಮ ಮೇಡ, ಏನೋ ಬಿಸಿ ಇರ್ತಾನೆ, ಬಿಸಿನಲ್ಲಿ ನಮ್ಮನ್ನು ಮರ್ತಿಯಾನೆ, ಪರವಾಗಿಲ್ಲ. ಹೊಸದಾಗಿ ಬಿಸ್ನೆಸ್ ಶುರು ಮಾಡಿದಾರಲ್ಲ, ಅದಾದ್ರೂ ಚೆನ್ನಾಗಿ ವರ್ಕ್ ಆಗಿ ಇವರಿಬ್ರು ಖುಷಿಯಾಗಿದ್ರೆ ಅಷ್ಟೇ ಸಾಕು. ಏನ್ ಸಿಗೋಣ, ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದೀರಾ? ಏನದ ಹೇಳೋದಿತ್ತಾ? ಮೇಸ್ತ್ರಿ, ಅದು ಓನರ್ ಜೊತೆ ಏನಾದರೂ ಕೆಲಸದ ಬಗ್ಗೆ ಮಾತಾಡೋಕ್ಕಾಯ್ತಾ ಕೇಳೋಣ ಅಂತ ಮಾಡಿದೆ. ಅಯ್ಯೋ ಅಣ್ಣ, ಅದು ಓನರು ನನ್ನ ಕೈಗೆ ಸಿಕ್ತಿಲ್ಲ. ಮೊದಲೇ ಆ ವಯ್ಯ ಒಂಥರ ವಿಚಿತ್ರ ಮನುಷ್ಯ. ಅವ್ರ ಮೂಡು ಹೆಂಗಿದೆ ನೋಡಿ, ಈ ವಿಷಯನ ಮಾತಾಡಬೇಕು. ಏನಾದರೂ ಮಾಡಿ ಓನರ್ಗೆ ಒಂಚೂರು ಒಪ್ಸು ಮೇಸ್ತ್ರಿ. ಈ ಟೈಮ್ನಲ್ಲಿ ನಾನು ಕೆಲಸ ಮಾಡಿದೆ ಮನೇಲಿ ಕೂತ್ಕೊಂಡ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಅಣ್ಣ, ಒಂದು ಕೆಲಸ ಮಾಡಿ, ನಾಳೆ ಬೆಳಗ್ಗೆ ನೀವು ಬಿಲ್ಡಿಂಗ್ ಹತ್ರ ಬಂದ್ಬಿಡಿ, ನಾನು ಬರ್ತೀನಿ. ಅವರು ಹೆಂಗಿದ್ರು ಎಲ್ಲಿ ಸಿಗ್ತಾನಂತ ನಂಗೆ ಗೊತ್ತು. ಇಬ್ರು ನೇರವಾಗಿ ಹೋಗಿ ಮಾತಾಡ್ಕೊಂಡು ಬಂದ್ಬಿಡೋಣ. ಆಗಲಿ ಮೇಸ್ತ್ರಿ, ಹಾಗಾದ್ರೆ ನಾಳೆ ಬಂದು ನಿಂಗೆ ಸಿಗ್ತೀನಿ. ಅಬ್ಬಾ, ಇಷ್ಟಾರು ಆಯ್ತಲ್ಲ. ದೇವ್ರ ದಯೆಯಿಂದ ನಾಳೆ ಓನರು ಕೆಲ್ಸಕ್ಕೆ ಬಾ ಅಂದ್ರೆ ಸಾಕು. ಭಾವನಾ, ಈ ನಡುವೆ ನಿನ್ ಪಾಡಿಗೆ ನೀನಿದ್ದೆ. ಆದ್ರೂ ಇದ್ದಕ್ಕಿದ್ದ ಹಾಗೆ ಯಾಕೆ ಕೇಸ್ ಓಪನ್ ಮಾಡಿಸ್ಬೇಕು ಅನ್ಸ್ತೋ ನನಗಂತೂ ಗೊತ್ತಿಲ್ಲ. ಮೋಸ್ಟ್ಲಿ ನಮ್ಮ ಕಂಪನಿಲಿ ಎಂಪ್ಲಾಯ್ ಆಗಿ ಕೆಲಸ ಮಾಡಿದಕ್ಕೆ ಅನ್ನದ ಋಣ ತೀರಿಸ್ತಿದ್ಯಾ ಅನ್ಸುತ್ತೆ. ಎನಿವೆ, ಥ್ಯಾಂಕ್ಸ್. ನನಗೆ ಖುಷಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ಒಂದೇ ಉದ್ದೇಶ ಇರೋದು, ಬೇರೆ ಏನೂ ಇಲ್ಲ. ಅದ್ ಸರಿ, ನೀನ್ ಯಾಕೆ ಸಿದ್ದು ಹತ್ರ ಮಾತಾಡಿ ಜವರೇಗೌಡ ಇನ್ಫ್ಲೂಯೆನ್ಸ್ ತಗೋಬಾರ್ದು?
ಶೌರೇಗೌಡ ಏನು ಹೇಳೋಕ್ಕಾಗತ್ತೆ? ಆಕ್ಸಿಡೆಂಟ್ ಮಾಡಿರೋದು ನನ್ನ ಮಗನೇ, ಬನ್ನಿ ಅವನ ಹಿಡಿದು ಒಳಗಾಕಿ ಅಂತ ಹೇಳೋಕ್ಕಾಗತ್ತಾ? ಅಲ್ವಾ ರವಿ? ಹಾಂ, ಕರೆಕ್ಟ್ ಬಂಗಾರಿ, ನೀನು ಹೇಳ್ತಿರೋದು ಕರೆಕ್ಟಾಗೇ ಇದೆ. ಒಂದ್ಸಲ ಇನ್ವೆಸ್ಟಿಗೇಷನ್ ಶುರುವಾದ್ರೆ ಸಾಕು, ನಮ್ಮ ಅಣ್ಣನ ಸಾವಕ್ಕೆ ಕಾರಣ ಆದವ್ರು ಯಾರು ಅಂತ ಗೊತ್ತಾಗುತ್ತೆ. ಅವತ್ತು ಆಕ್ಸಿಡೆಂಟ್ ಆಗಿದ್ದ ದಿನ ನೀವ್ಯಾಕೆ ಅವ್ರ ಜೊತೆ ಇರಲಿಲ್ಲ? ನೀವು ಬೇರೆ ಗಾಡಿನಲ್ಲಿದ್ರಿ ಅಲ್ವಾ? ಯಾಕಂದರೆ ಅವ್ರು ಹೋಗಿರೋ ಜಾಗಕ್ಕೆ ನಾವು ಹೋಗಬಾರ್ದು ಅಂತ. ಹಾಗೇನಿಲ್ಲ, ಅಣ್ಣನ ಕಾರು ಮುಂದೆ ಹೋಗ್ತಿತ್ತು, ನಾವಿಬ್ರು ಸ್ವಲ್ಪ ಹಿಂದೆನೆ ಬರ್ತಾ ಇದ್ವಿ. ನೋಡ್ತಿದ್ದಾಗೇನೆ ಆಕ್ಸಿಡೆಂಟ್ ನಡೆದೇ ಹೋಯ್ತು. ಅಂದಾಗೆ ರವಿ, ಅವತ್ತು ಆಕ್ಸಿಡೆಂಟ್ ಆಗಿದ್ದ ಜಾಗದಲ್ಲಿ ನೀನೇನಾದ್ರೂ ಯಾವ್ದಾದ್ರು ಗಾಡಿ ಪಾಸ್ ಆಗಿದ್ನ ಅಬ್ಸರ್ವ್ ಮಾಡಿದ್ಯಾ? ಅಥವಾ ಬೇರೆ ಯಾರಾದ್ರೂ ಓಡಾಡ್ತಿದ್ದ ಏನಾದ್ರೂ ನೋಡಿದ್ಯಾ? ಏನಾದ್ರೂ ನೆನಪಿದ್ಯಾ? ಬಂಗಾರಿ, ಅವತ್ತೊಂದು ಲಾರಿ ಪಾಸ್ ಆಯಿತು, ಬ್ಲ್ಯಾಕ್ ಕಲರ್ ಕಾರ್ ಪಾಸ್ ಆಯಿತು. ಹಾಂ, ನಂಬರ್ ಏನಾದ್ರೂ ನೆನಪಿದ್ಯಾ? ಬಂಗಾರಿ, ನಂಬರ್ ಕರೆಕ್ಟಾಗಿ ನೆನಪಿಲ್ಲ. ಭಾವನಾ, ಒಂದ್ ಕೆಲಸ ಮಾಡೋಣವಾ? ನಾಳೆ ನಾನು ಸ್ಟೇಷನ್ ಹತ್ರ ಬಂದ್ಬಿಡ್ತೀನಿ, ನೀನು ಬಂದ್ಬಿಡು. ನಾವ್ ಕೊಟ್ಟಿರೋ ಕಂಪ್ಲೇಂಟ್ ಅಲ್ಲಿ ಈ ಡೀಟೇಲ್ಸ್ನ ಆಡ್ ಮಾಡ್ಸೋಣ. ಅವ್ರ ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಆದ್ರೂ ಆಗತ್ತೆ. ಸರಿ, ಹಾಗೆ ಮಾಡ್ತೀನಿ. ಇವ್ರು ಏನೋ ಮಾಡೋ ಥರ ಕಾಣಿಸ್ತಿದೆಯಲ್ಲ, ಇದಕ್ಕೆಲ್ಲ ಬೇಗ ಒಂದು ಕೊನೆ ಕಾಣಿಸ್ಬೇಕು.